ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ PGCET ಬಗ್ಗೆನೂ ಕೂಡ ತುಂಬಾ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದು ಕೂಡ ಕವರ್ ಮಾಡ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ಇವಾಗ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ರಿಸಲ್ಟ್ ಯಾವಾಗ ಅಂತ ಹೇಳ್ಬಿಟ್ಟು. ರಿಸಲ್ಟ್ ಬಗ್ಗೆ ನಾನು ಯಾವಾಗ ಬೇಕಾದ್ರೂ ಬಿಡ್ಬೋದು, ಅವ್ರು ನಾಳೆ ಬಿಡ್ಬೋದು ಅಥವಾ ನಾಳೆದ್ ಬಿಡ್ಬೋದು, ಹೇಳಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ ನಿಮಗೆ ಕ್ಲಿಯಾರಿಟಿ ಸಿಕ್ಬಿಡುತ್ತೆ. ಸೊ ಅದಾದ್ಮೇಲೆ ನಿಮಗೆ MCC ನ ಒಂದು ಶೆಡ್ಯೂಲ್ ಕೂಡ ಚೇಂಜ್ ಆಗಿದೆ. ಸೊ ಹಂಗಾಗಿ ಬೇಗನೆ ಬಿಡ್ಬೋದು, ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಾಳೆನೇ ಬಿಡ್ಬೋದು ಅಥವಾ ನಾಳದ್ದೇ ಬಿಡ್ಬೋದು, ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಕಾಯ್ಬೇಕಾಗತ್ತೆ. ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಒಂದ್ ವೇಳೆ ನಾಳೆ ನನ್ನ ರಿಸಲ್ಟ್ ಬಿಟ್ರು ಅಂತ ಹೇಳೋದಾದ್ರೆ. ಸೊ ಎರಡನೇದಾಗಿ ನೀವು KCET ವೆಬ್ಸೈಟ್ನ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಫೀಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅವನ್ನೆಲ್ಲನೂ ಕೂಡ ಕ್ಲೀನಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ರಫ್ ಆಗಿ ಒಂದ್ಸತಿ ಕ್ಲೀನಾಗಿ ಒಂದ್ಸತಿ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಇದು ಮಾಡಿ ಸಫರ್ ಪಡಬಾರ್ದು, ಅದಕ್ಕೋಸ್ಕರನೇ ಒಂದ್ಸತಿ ಕ್ಲೀನಾಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ PGCET ಬಗ್ಗೆ ತುಂಬ ಜನ ಅಪ್ಡೇಟ್ ಕೇಳ್ತಿದ್ದೀರಾ. ನಿಮ್ಮ ಒಂದು ಕಾಲೇಜ್ ಕಟ್ ಆಫ್ ಬಗ್ಗೆನೂ ಕೂಡ ತುಂಬ ಜನ ಅಪ್ಡೇಟ್ ಕೇಳ್ತಿದ್ದೀರಾ. ನಿಮ್ಮ ಒಂದು ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ UGCET ನ ಕಂಪ್ಲೀಟ್ ಪ್ರೋಸೆಸ್ ಎಲ್ಲನೂ ಕೂಡ ಇನ್ನೊಂದು 3 to 4 days ಅಲ್ಲಿ ಮುಗ್ದು ಬಿಡುತ್ತೆ. ಸೊ ಇದಾದ್ಮೇಲೆ ನಿಮ್ಮ ಒಂದು PGCET ನೆಕ್ಸ್ಟ್ ಬರುವಂಥದ್ದು. ಏನಕ್ಕಪ್ಪ ಅಂದ್ರೆ MCC ಮತ್ತೆ KN ಅವರ ಒಂದು ಕಂಬೈನ್ಡ್ ಕೌನ್ಸಿಲಿಂಗ್ ಈ ಸತಿ ನಡೀಲಿಲ್ಲ. ಸೊ ಹಂಗಾಗಿ ಪ್ರತಿ ಸತಿನೂ ಕೂಡ ನಡೆಯಂಗೆ ಈ ಸತಿ ನಡೀಲಿಲ್ಲ. ಫಸ್ಟ್ ರೌಂಡ್ ಏನೋ ನಡೀತು, ಸೆಕೆಂಡ್ ರೌಂಡ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋಯ್ತು, ಅದು ಡಿವೈಡ್ ಆಗೋಯ್ತು. ಇವ್ರ ಪಾಡಿಗೆ ರಿಸಲ್ಟ್ ಆಪ್ಷನ್ ಎಂಟ್ರಿ ಅದು ಇದು ಅಂತ ಮಾಡ್ಕೊಂಡು ಹೋಗ್ಬಿಟ್ಟು. ಸೊ ಹಂಗಾಗಿ ಇವ್ರದ್ದೊಂದು ಸ್ವಲ್ಪ ಡಿಲೇ ಆಯಿತು. KN ಅವರು ಮುಗಿಸ್ಬಿಡ್ತಾರೆ ಇನ್ನೊಂದು 3 to 4 days ಅಲ್ಲಿ ನಿಮ್ಮೊಂದು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಮುಗಿಸ್ಬಿಡ್ತಾರೆ. ಟೆಂಟೇಟಿವ್ ರಿಸಲ್ಟ್ ಬರುತ್ತೆ, ಅದಾದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. 99% ಏನು ಚೇಂಜಸ್ ಆಗೋದಿಲ್ಲ. ನೀವು ಟೆಂಟೇಟಿವ್ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಏನು ಹೇಳಲ್ಲ. ಫೈನಲ್ ರಿಸಲ್ಟ್ ಬರೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಅಡ್ಮಿಷನ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಜೈ ಹಿಂದ್, ವಂದೇ ಮಾತರಂ.